ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ಫುಲ್ ಟ್ರೆಂಡಿಂಗಲ್ಲಿ ಓಡ್ತಿರುವಂಥ ಬೇಬಿ ಕುಚ್ ಡಿಸೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ನಾನು ನೀಡಲ್ ನಂಬರ್ 9 ತಗೊಂಡಿದ್ದೀನಿ ಮತ್ತು ಝರಿ ಥ್ರೆಡ್ನ ತಗೊಂಡಿದ್ದೀನಿ. ಝರಿ ಥ್ರೆಡ್ನ ತಗೊಂಡು ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ನೀವು ಬೇಕಾದರೆ 3 ಚೈನ್ ಬದಲು 4 ಚೈನ್ ಅಥವಾ 5 ಚೈನ್ ಹಾಕೊಂಡ್ರು ಕೂಡ ಡಿಸೈನ್ ಚೆನ್ನಾಗಿ ಬರುತ್ತೆ. ಇವಾಗ ಮತ್ತೆ 3 ಚೈನ್ 1 2 3 ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ನಾನು ಯಾವ ರೀತಿ ಝರಿ ಥ್ರೆಡ್ನ ಯೂಸ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಝರಿ ಥ್ರೆಡ್ನ ಯೂಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬೇರೆಯವರೆಲ್ಲ ಈ ಡಿಸೈನ್ ಹಾಕೋಕ್ಕೆ ರೆಡಿಮೇಡ್ 6 ದಾರನ ತಗೊಂಡಿದ್ದಾರೆ. ಆ ಝರಿ ಥ್ರೆಡ್ ನನಗೆ ಸಿಗಲಿಲ್ಲ, ಅದಕ್ಕೋಸ್ಕರ ನಾನು ಬೇರೆ ಝರಿ ಥ್ರೆಡ್ನ ತಗೊಂಡು ಈ ಡಿಸೈನ್ನ ಹಾಕ್ತಾ ಇದ್ದೀನಿ. ಇದು ಯಾವ ರೀತಿ ಝರಿ ಥ್ರೆಡ್ ಬೇಕು ಅಂತ ಹೇಳಿದ್ರೆ ಝರಿ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಝರಿ ಥ್ರೆಡ್ನ ಯೂಸ್ ಮಾಡಿದ್ದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ಈ ಡಿಸೈನ್ ಬಿಗಿನರ್ಸ್ ಕೂಡ ಹಾಕ್ಬೋದು ಫ್ರೆಂಡ್ಸ್. ಕ್ರೋಶ ಬರಲ್ಲ, ಬರೀ ಬೇಸಿಕ್ ಬರುತ್ತೆ ಅಂದರೆ ಚೈನ್ ಸ್ಟಿಚಸ್ ಮಾತ್ರ ಬರುತ್ತೆ ಅನ್ನೋರು ಕೂಡ ಈ ಡಿಸೈನ್ನ ಹಾಕ್ಬೋದು. ನಾವು ಎಲ್ಲ ಕಡೆನೂ ಕೂಡ 3 ಚೈನ್ನೇ ಹಾಕ್ಕೊಳ್ತಾ ಹೋಗಬೇಕು ಸ್ಯಾರಿ ಫುಲ್ಲು. ನಿಮಗೆ ಇನ್ನೂ ದೂರ ಬೇಕು ಕುಚ್ಚು ಅಂತ ಹೇಳಿದ್ರೆ 4 ಅಥವಾ 5 ಚೈನ್ಗಳು ಹಾಕಿದ್ರೆ ಸ್ವಲ್ಪ ದೂರ ಬರುತ್ತೆ ಫ್ರೆಂಡ್ಸ್. ನಾನು 3 ಚೈನ್ಗಳನ್ನು ಹಾಕಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್. ನೋಡಿ ಈ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಈ ಡಿಸೈನ್ ಹಾಕೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಸ್ಯಾರಿ ಕೂಡ ಡ್ಯಾಮೇಜ್ ಆಗಲ್ಲ. ಈ ಕುಚ್ಚು ನಿಮಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟು ತೆಗೆಸ್ಬಿಟ್ಟು ಹಾಕ್ಸ್ಬೋದು, ಆವಾಗ ಸ್ಯಾರಿ ಹೋಲ್ ಆಗಿರಲ್ಲ. ಹಾಗೆಯೇ ನಾವು ಬೇಬಿ ಕುಚ್ಚು ಹಾಕ್ಸಿದ್ರೆ ಸ್ಯಾರಿ ಕೂಡ ಹೋಲ್ ಆಗುತ್ತೆ. ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸಿಗೆಲ್ಲ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ KSIC ಮೈಸೂರು ಸಿಲ್ಕ್ ಆಗಿರ್ಬೋದು, ಕ್ರೇಪ್ ಸಿಲ್ಕ್ಸ್ ಆಗಿರ್ಬೋದು, ಕಾಂಚಿಪುರಂ. ಇವಾಗ ಬ್ರೈಡಲ್ ಸ್ಯಾರೀಸಿಗೆಲ್ಲ ಕ್ರೋಶ ಹಾಕ್ಸೋಕ್ಕಾಗಲ್ಲ ಅಂತ ಹೇಳಿದ್ರೆ ಈ ಡಿಸೈನ್ ಕೂಡ ಹಾಕ್ಸ್ಬೋದು, ಗ್ರ್ಯಾಂಡಾಗಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನನಗೂ ಕೂಡ ಒಬ್ಬರು ಕಸ್ಟಮರು ಈ ಡಿಸೈನ್ ಬೇಕು ಅಂತ ಹೇಳಿಬಿಟ್ಟು ರೆಫರ್ ಮಾಡಿ ಈ ಸ್ಯಾರಿನ ಕೊಟ್ಟಿದ್ದು. ತುಂಬ ಚೆನ್ನಾಗಿ ಬಂತು ಫೈನಲ್ ಲುಕ್ಕಂತೂ. ತುಂಬ ಈಸಿನೂ ಇದೆ ಫ್ರೆಂಡ್ಸ್. ಬೇಗ ಕಮ್ಮಿ ಟೈಮಲ್ಲಿ ಈ ಡಿಸೈನ್ನ ಹಾಕ್ಕೊಳ್ಬೋದು. ನೀವು ಸ್ಯಾರಿ ಫುಲ್ 3 ಚೈನ್ಗಳನ್ನು ಹಾಕೊಳ್ತಾ ಹೋಗಬೇಕು. ನಿಮಗೆ ಇನ್ನು ಸ್ವಲ್ಪ ದೂರ ಬೇಕು ಕುಚ್ಚು ಅಂತ ಹೇಳಿದ್ರೆ ಆವಾಗ ನೀವು 4 ಅಥವಾ 5 ಚೈನ್ಗಳನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಸಿಲ್ಕ್ ಸ್ಯಾರೀಸಿಗೂ ಈ ಡಿಸೈನ್ ಹಾಕ್ಸ್ಕೊಬೋದು. ಇವಾಗ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿ ಅಲ್ಲಿಗೆ ಕರೆಕ್ಟಾಗಿ ಲಾಕ್. ನಿಮಗೆ ಝರಿ ಥ್ರೆಡ್ ಸಿಗಲಿಲ್ಲ ಅಂತ ಹೇಳಿದ್ರೆ ಹಾಗೆಯೇ ಸಿಲ್ಕ್ ಥ್ರೆಡ್ಡಲ್ಲೂ ಬೇಕಿದ್ರೆ ಈ ಡಿಸೈನ್ನ ಹಾಕ್ಬೋದು. ನಾನು ಕುಚ್ಚು ಕಟ್ಟೋಕ್ಕೆ 187 ದಾರನ ತಗೊಂಡು ಕುಚ್ಚುಗಳನ್ನು ಕಟ್ಟಿದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ. ಬೇಬಿ ಕುಚ್ಚು ಹಾಕೋಕ್ಕೆ ದಾರನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಅಂತ ಹೇಳಿದ್ರೆ ಥ್ರೆಡ್ ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಬಿ ಕುಚ್ಚಿಗೆ ದಾರನ ಯಾವ ರೀತಿ ಪ್ರಿಪೇರ್ ಮಾಡ್ಕೊಬೇಕು ಮತ್ತು ಐರನ್ ಯಾವ ರೀತಿ ಮಾಡಬೇಕು, ಎಷ್ಟೆಳೆ ದಾರನ ತಗೊಳ್ಬೇಕು ಕುಚ್ಚುಗಳಿಗೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. 3 ಚೈನ್ ಒಳಗೆ ನಾನು ಸಿಲ್ಕ್ ಥ್ರೆಡ್ನ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಝರಿ ಥ್ರೆಡ್ನ ಸುತ್ಕೊಳ್ತಾ ಇದ್ದೀನಿ. ನಾನು ಕರೆಕ್ಟಾಗಿ 4 ಟೈಮ್ಸ್ ಝರಿ ಥ್ರೆಡ್ನ ಸುತ್ಕೊಳ್ತೀನಿ. ನೀವು ಬೇಕಾದರೆ 5 ಟೈಮ್ಸ್ ಆದರೂ ಸುತ್ಕೊಬೋದು.
ಇವಾಗ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಕುಚ್ಚು ಲೆಂತ್ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಲೆಂತಿಯಾಗಿ ಕುಚ್ಚು ಬಿಡಬೇಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಲ್ಲ. ಸ್ವಲ್ಪ ಶಾರ್ಟಾಗೆ ಕಟ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಸಿಲ್ಕ್ ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ ಒಳಗೆ ಹಾಕಿಬಿಟ್ಟು ಫೋಲ್ಡ್ ಮಾಡಿಕೊಂಡು ಝರಿ ಥ್ರೆಡ್ನ ಸುತ್ಕೊಬೇಕು. ನೀವು 4 ಎಳೆ ಝರಿ ಥ್ರೆಡ್ನ ತಗೊಂಡಿದ್ದೀರಾ ಅಂತ ಹೇಳಿದ್ರೆ 2 ಟೈಮ್ಸ್ ಸುತ್ಕೊಂಡ್ರೆ ಸಾಕು. ನಾನು 2 ಎಳೆ ತಾಂಡಿರೋದ್ರಿಂದ 4 ಟೈಮ್ಸ್ ಸುತ್ಕೊಳ್ತೀನಿ. ಝರಿ ಥ್ರೆಡ್ನ ಸುತ್ಕೊಂಡಾದ್ಮೇಲೆ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಬೇಬಿ ಕುಚ್ಚು. ಇವಾಗ ಮತ್ತೆ ಸಿಲ್ಕ್ ಥ್ರೆಡ್ನ ತಗೊಂಡು 3 ಚೈನ್ ಗ್ಯಾಪ್ ಒಳಗೆ ಹಾಕಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಝರಿ ಥ್ರೆಡ್ನ 3 to 4 ಟೈಮ್ಸ್ ಸುತ್ಕೊಬೇಕು. ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇವಾಗ ಝರಿ ಥ್ರೆಡ್ನ ಸಿಲ್ಕ್ ಥ್ರೆಡ್ ಒಳಗೆ ಹಾಕಿಬಿಟ್ಟು ಟ್ರಿಮ್ ಮಾಡ್ಕೊಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇದೇ ರೀತಿ ನೀವು ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ನಾನು ಫುಲ್ ಸ್ಯಾರಿಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.